ನಾಗಮೋಹನ್ ದಾಸ್ ಒಳ ಮೀಸಲಾತಿ ವರದಿಗೆ ಒಪ್ಪಿಗೆ ಸಿಕ್ಕಿದೆ. 3 ಗುಂಪುಗಳಾಗಿ ಮೀಸಲಾತಿಯನ್ನ ರಾಜ್ಯ ಸರ್ಕಾರ ವರ್ಗೀಕರಿಸಿದೆ. ಎಡಗೈಗೆ 6%, ಬಲಗೈಗೆ 6%, ಉಳಿದ ಜಾತಿಗಳಿಗೆ 5%. 6, 6, 12, 12, 5, 17, ಒಟ್ಟು 17%. ಅದರಲ್ಲಿ ಒಳ ಮೀಸಲಾತಿ ದಲಿತ ಎಡಗೈಗೆ 6%, ಬಲಗೈಗೆ 6%, ಉಳಿದ ಜಾತಿಗಳಿಗೆ 5% ಅಂತ 3 ವರ್ಗೀಕರಣ ಮಾಡಿದೆ. ನಾಗಮೋಹನ್ ದಾಸ್ ಕೊಟ್ಟಂತಹ ವರದಿಯಂತೆ ಎಡಗೈಗೆ 6%. ವರದಿ ಜಾರಿ ಸಂಬಂಧ ವಿಶೇಷ ಸಚಿವ ಸಂಪುಟ ಸಭೆ ನಡೆಯಿತು. ನಾಳೆ ವಿಧಾನಸಭೆಯಲ್ಲಿ ವಿಚಾರವನ್ನ ಸಿಎಂ ಮಂಡಿಸಲಿದ್ದಾರೆ. ಕ್ಯಾಬಿನೆಟ್ ಸಭೆ ಸುಮಾರು 2.5 ಗಂಟೆ ಕಾಲ ನಡೆಯಿತು. ವೆರಿ ಫ್ರೂಟ್ಫುಲ್ ಕ್ಯಾಬಿನೆಟ್ ಮೀಟಿಂಗ್. ಎಲ್ಲರೂ ಸಂತೋಷ ಸಮಾಧಾನದಿಂದ ಕ್ಯಾಬಿನೆಟ್ ಹಾಲ್ನಿಂದ ಬಂದಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿದ್ದಾಗೆ ವಿಧಾನಮಂಡಲ ಅಧಿವೇಶನದಲ್ಲಿದೆ. ಯಾವುದನ್ನು ಹೇಳೋದಕ್ಕೆ ಅವಕಾಶ ಇಲ್ಲ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸದನಗಳಲ್ಲಿ ತಮ್ಮ ಹೇಳಿಕೆಯನ್ನು, ಸರ್ಕಾರದ ಹೇಳಿಕೆಯನ್ನು ಮಾಡ್ತಾರೆ. ನಮಸ್ಕಾರ. ಎಲ್ಲರೂ ಸಮಾಧಾನ. ಈ KH ಮುನಿಯಪ್ಪನವರು ಸಂತೋಷದಾಗಿದ್ದಾರೆ, ಮಹಾದೇವಪ್ಪನವರು ಸಂತೋಷದಾಗಿದ್ದಾರೆ, ಮಾನ್ಯ ಪರಮೇಶ್ವರವರು ಸಂತೋಷದಿದ್ದಾರೆ, ಮಾನ್ಯ ತಂಗಡಿಗೆ ಅವರು ಸಂತೋಷದಿದ್ದಾರೆ, ನಾವೆಲ್ಲರೂ ಸಂತೋಷ, ಮಾನ್ಯ ತಿಮ್ಮಾಪುರವರು ಸಂತೋಷದಿದ್ದಾರೆ, ಎಲ್ಲರೂ ಸಂತೋಷದಿದ್ದಾರೆ. ನಾಳೆ ಡೀಟೇಲ್ ಸ್ಟೇಟ್ಮೆಂಟ್ ಅನ್ನು ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಮಾಡ್ತಾರೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.